ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಯೂಟ್ಯೂಬಲ್ಲಿ ಕಾಪಿ ರೈಟ್ ರಿಮೂವ್ ಮಾಡೋದು ಹೇಗೆ ಅಂತ ನಾನು ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಅದಕ್ಕೆ ಕಮೆಂಟ್ ಮಾಡ್ತಾ ಇದ್ದೀರಾ. ಕಾಪಿ ರೈಟ್ ಅಂದ್ರೇ ಏನು ಅಂತ ಗೊತ್ತಿಲ್ಲ ನನಗೆ, ನಿಮ್ಮ ವಿಡಿಯೋಯಿಂದ ನನಗೆ ತುಂಬ ಗೊತ್ತಾಯಿತು ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಈ ಥರದ್ದೆಲ್ಲ ಯೂಟ್ಯೂಬ್ ಮಾಡಿದ್ದೀರಾ ಅಂತ ಅಂದಮೇಲೆ ಅದ್ರ ಬಗ್ಗೆ ವೀಡಿಯೋಗಳಿರುತ್ತೆ. ನಮ್ಮದೇ ವೀಡಿಯೋ ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬರದ್ದು ವೀಡಿಯೋ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನೋಡಿ. ನೀವು ಯೂಟ್ಯೂಬಲ್ಲಿ ಏನಾದರೂ ಒಂದು ಹೆಸರು ಮಾಡಬೇಕು, ಒಂದು ದುಡ್ಡು ಮಾಡಬೇಕು ಅಂತ ಅಂದರೆ ನೀವು ಆ ಥರ ವೀಡಿಯೋಗಳನ್ನ ನೋಡಿ ಕಲಿಬೇಕು. ನಮ್ಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಕೂತ್ಕೊಳ್ಬಾರ್ದು. ನೋಡಿ, ನನಗೆ ಎಷ್ಟೇ ಟೈಮ್ ಇಲ್ಲ ಅಂತ ಅಂದ್ರೂ ಟೈಮೇ ಸಿಗ್ತಾ ಇಲ್ಲ ನನಗೆ. ಆದ್ರೂ ನಾನು ಯೂಟ್ಯೂಬ್ ಅಂತ ಅಂದರೆ ಒಂದು ಸ್ಕೂಲ್ ಇದ್ದಂಗೆ. LKG UKG ಅದೆಲ್ಲ ನಾವು 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಮಾಡೋದು ಹೇಗೆ ಅಂತ ಹಂತವಾಗಿ ಕಲಿಯೋದು. ಅವ್ರ ಕೈ ಹಿಡಿದು ಎಲ್ಲ ತಿದ್ದಿಸ್ತಾರೆ ನಮಗೆ. ಹೇಗೆ ಬರಿಬೇಕು, B ಹೇಗೆ ಬರಿಬೇಕಂತ ಸ್ಕೂಲಲ್ಲಿ ಹೇಗೆ ತಿದ್ದಿಸ್ತಾರೆ, ಹಾಗೆ ನಾವು ಇದು ಯೂಟ್ಯೂಬ್ ಮಾಡೋದು ಹೇಗೆ ಅಂತ 1ನೇ ಕ್ಲಾಸಿಂದ ಡಿಗ್ರಿವರೆಗೂ ನಾವು ಡಾಲರ್ ಮಾಡ್ಕೊಳ್ಳೋದು ಅಂತ. ಡಾಲರ್ ಮಾಡಿದ್ಮೇಲೆ ಡಿಗ್ರಿ ಮುಗಿದ್ಮೇಲೆ ನಾವು ಕೆಲಸಕ್ಕೆ ಸೇರ್ತೀವಿ, ನಮಗೆ ದುಡ್ಡು ಬರುತ್ತೆ. ಹಾಗಾಗಿ ನಾವು ಕೆಲಸಕ್ಕೆ ಸೇರ್ತೀವಿ, ದುಡ್ಡು ಬರುತ್ತೆ ಅನ್ನೋದು ನಾವು ಇಲ್ಲಿ ಡಾಲರ್ ಮಾಡ್ತೀವಿ. ಡಿಗ್ರಿ ಮುಗಿಯಿತು ಅಂತ ಅಂದರೆ ನಮ್ಮದು ಮೋನಟೈಸ್ ಮುಗಿಯುತ್ತೆ, ಡಾಲರ್ ಆಗ್ತಾ ಇರುತ್ತೆ. ಡಾಲರ್ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ದುಡ್ಡು ಬರುತ್ತೆ. ಅದು ನಮಗೆ ಡಿಗ್ರಿ ಕಂಪ್ಲೀಟ್ ಆಯಿತು, ನಾವು ಕೆಲಸಕ್ಕೆ ಸೇರಿದ್ದೀವಿ ಅಂತ ಹೇಳಿ. ಇಷ್ಟು ಯೂಟ್ಯೂಬಲ್ಲಿರೋದು. ಹಾಗಾಗಿ ನಾವೇನು ಮಾಡಬೇಕು, ಚೆನ್ನಾಗಿದ್ರ ಬಗ್ಗೆ ತಿಳ್ಕೊಳ್ಬೇಕು. ಏನು ಕಾಪಿ ರೈಟ್ ಬರಬಾರ್ದು ಅದೆಲ್ಲ ನಾವು ತಿಳ್ಕೊಂಡು ಹಂತವಾಗಿ ನಾವು ತಿಳ್ಕೊಳ್ತಾ ಹೋಗಿ ನಾವು ಅದ್ರ ಬಗ್ಗೆ ಬರಿಬೇಕು. ಟೈಟಲ್ ಚೆನ್ನಾಗಿ ಬರೀಬೇಕು, ಥಂಬ್ನೇಲ್ ಚೆನ್ನಾಗಿ ಬರೀಬೇಕು, ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೀಬೇಕು, ಹ್ಯಾಶ್ಟ್ಯಾಗ್ಗಳು ಹಾಕಬೇಕು. ಅದೆಲ್ಲ ನಾವು ಒಂದೊಂದೇ ಹಂತವಾಗಿ ತಿಳ್ಕೊಂಡು ಹೋಗ್ತಾ ಇದ್ದಂಗೆ ನಮ್ಮ ಚಾನಲ್ ಗ್ರೋ ಆಗುತ್ತೆ. ನಾವು ಏನೂ ಮಾಡಿದೆ ನೋಡಿ. ನಾನಿವಾಗ ಚಾನಲ್ ಪ್ರಮೋಟ್ ಮಾಡ್ತಿರೋರು ಥಂಬ್ನೇಲೇ ಮಾಡಿಲ್ಲ. ಅವರು ನನಗೆ ಪ್ರಮೋಟ್ ಮಾಡೋಕ್ಕೆ ಹೇಳಿದ್ರು. ನಾನು ಹೇಳಿದ್ದೀನಿ ಥಂಬ್ನೇಲ್ ಮಾಡಿದೆ ನೀವು ವಿಡಿಯೋ ಹಾಕಬೇಡಿ ಅಂತ ಹೇಳಿದ್ದೀನಿ. ಅವ್ರಿಗೆ ಇನ್ನೊಂದ್ಸರಿ ನಾನು ಕಾಲ್ ಮಾಡಿ ಹೇಳಬೇಕು, ಥಂಬ್ನೇಲ್ ಮಾಡಿ ಹಾಕಬೇಕು. ನಾನಿವಾಗ ಚಾನಲ್ ಪ್ರಮೋಟ್ ಮಾಡ್ತಿರೋದು ರೂಪಾಸ್ ವರ್ಲ್ಡ್ ಕನ್ನಡ ಬ್ಲಾಗ್ಸ್ ಅಂತ ಹೇಳಿ. ಅವ್ರದ್ದು 170 ಸಬ್ಸ್ಕ್ರೈಬರ್ ಇದ್ದಾರೆ, 105 ವಿಡಿಯೋ ಹಾಕಿದ್ದಾರೆ. ಚೆನ್ನಾಗಿದೆ. ಹಳ್ಳಿ ವಾತಾವರಣದ್ದು ಅವ್ರದ್ದು ವೀಡಿಯೋಗಳಿದೆ. ನನಗೆ ತುಂಬ ಇಷ್ಟ ಹಳ್ಳಿ ವಾತಾವರಣದ ವೀಡಿಯೋಗಳು ಅಂತ ಅಂದರೆ. 2 ದಿವಸದಿಂದ ಒಂದು ವಿಡಿಯೋ ಹಾಕಿದ್ದಾರೆ, ಹಸು ಕರು ಹಾಕುವಾಗ ಮತ್ತು ಕರು ಹಾಕಿದ ನಂತರ ಏನು ಮಾಡಬೇಕು ಅಂತ ಹಾಕಿದ್ದಾರೆ ನೋಡಿ. ಒಂದು ವಿಡಿಯೋ 15,000 ಓಡಿದೆ. ಶಾರ್ಟ್ಸ್ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿದೆ ಇವ್ರದ್ದು. ಇವಾಗ ಚಾನಲ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. 72 ಸಬ್ಸ್ಕ್ರೈಬರ್ ಇದ್ದಾರೆ, 106 ವಿಡಿಯೋ ಹಾಕಿದ್ದಾರೆ ನೋಡಿ. ಹಸು ಕರು ಹಾಕುವಾಗ ಮತ್ತು ಕರು ಹಾಕಿದ ನಂತರ ಹೇಗೆ ನಾವು ನೋಡ್ಕೊಳ್ಬೇಕು ಅನ್ನೋದಿದೆ. ಹಳ್ಳಿ ವಾತಾವರಣದ್ದೇ ಜಾಸ್ತಿ ಇದೆ. ಚೆನ್ನಾಗಿದೆ ವೀಡಿಯೋಗಳು ಅವ್ರದ್ದು ನೋಡಿ. ತುಂಬ ವೀಡಿಯೋ ಹಾಕಿಲ್ಲ ಅವರು, ಶಾರ್ಟ್ಸ್ ಕಡೆ ಗಮನ ಕೊಟ್ಟಿದ್ದಾರೆ. ಯಾರೇ ಆಗಲಿ ಶಾರ್ಟ್ಸ್ ಕಡೆ ಗಮನ ಕೊಡಬೇಡಿ. ದಿನಕ್ಕೊಂದು ವೀಡಿಯೋ, ದಿನಕ್ಕೊಂದು ಶಾರ್ಟ್ಸ್ ಹಾಕಲೇಬೇಕು. ಈಗ ಒಂದು ಹಾಕಿದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ ಅಂತ. ಇದರಲ್ಲಿ ಅವ್ರದ್ದು 15,000 ಅದು ಇದು ಶರಣಮಯ್ಯಪ್ಪಂದೇ. ಇದು 15,000 ಓಡಿದೆ. ಚೆನ್ನಾಗಿದೆ, ವ್ಯೂಸು ಚೆನ್ನಾಗಿದೆ. ಶಾರ್ಟ್ಸ್ ಕಡೆ ಗಮನ ಜಾಸ್ತಿ ಕೊಟ್ಟಿದ್ದಾರೆ ಅವರು, ವೀಡಿಯೋ ಕಡೆ ಗಮನ ಕೊಟ್ಟಿಲ್ಲ. ಎಲ್ಲರೂ ಅಷ್ಟೇ ನಾನು ಹೇಳೋದು, ಒಂದು ವೀಡಿಯೋ ಒಂದು ಶಾರ್ಟ್ಸು ದಿನ ಅಪ್ಲೋಡ್ ಮಾಡ್ತಾ ಹೋದರೆ ನಿಮಗೇನಾಗುತ್ತೆ, ವೀಡಿಯೋಗಳು ವೈರಲ್ ಆಗುತ್ತೆ. ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಆ ಥರ ಮಾಡಬೇಡಿ ನೋಡಿ. ಮನುಷ್ಯರಿಗಿಂತ ಪ್ರಾಣಿಗಳೇ ಒಂದು ಕೈ ಮೇಲೂ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಈ ಭೂಮಿ ಮೇಲೆ ಇವಾಗ ಅತಿ ಬುದ್ಧಿಶಾಲಿ ಮತ್ತು ಮಾತಾಡಬಲ್ಲ ಅಂತ ಕೆಪಾಸಿಟಿ ಇರೋವಂಥ ಜೀವಿ ಯಾವುದು ಅಂದರೆ ಅದು ಮಾನವ ಜೀವಿ. ಅಂದರೆ ಮನುಷ್ಯ ಜೀವಿ ಏನು ಮಾಡ್ತಾನೆ ಅಂದರೆ ಕಷ್ಟ ಟೈಮಲ್ಲಿ, ನೋವಿನ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿರೋಂಥ ವ್ಯಕ್ತಿಗಳನ್ನ ಕಷ್ಟದಿಂದ ಹೊರಗಡೆ ಬಂದ ತಕ್ಷಣ ಬೇಗ ಮರ್ತು ಬಿಡ್ತಾನೆ. ಸೊ ಆದರೆ ಈ ಮೂಕ ಪ್ರಾಣಿಗಳು ಆ ಥರ ಅಲ್ಲ. ಇದು ಒಂದು ಸ್ವಲ್ಪ 1 ವೀಕ್ ಹಿಂದೆ ಗಂಟು ರೋಗದಿಂದ ತುಂಬ ನೋವಲ್ಲಿತ್ತು. ಆ ಟೈಮಲ್ಲಿ ಬೇರೆ ಹಸುಗಳಿಗಿಂತ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡಿದ್ದೆ. ಅದು ನಾನೇ ಅಂತ ಅದು ತುಂಬ ಬೇಗ ಗುರುತು ಇಟ್ಕೊಂಡಿದೆ. ಸೊ ಅದಕ್ಕೋಸ್ಕರ ಇದು ಯಾವ ರೀತಿ ಪ್ರೀತಿ ತೋರಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಅದು ಎಲ್ಲೇ ಹೋದರೂ ಹಿಂದಿಂದನೇ ಬರ್ತಿದ್ದೆ, ಮತ್ತು ನನ್ನ ಮುಖ ಎಲ್ಲ ನೆಕ್ಕಿ ಅದು ಪ್ರೀತಿ ತೋರಿಸ್ತಾ ಇತ್ತು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್
ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಹೇಳಿದ ಈ ಲೈನ್ಸು ಕರೆಕ್ಟ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಅಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಪ್ರೀತಿ ತೋರಿಸ್ತಾ ಇದೆ ಹಸು ಅವ್ರಿಗೆ. ಹಿಂಗೆ ಅದೇ ಅವ್ರು ಹೇಳಿದ್ದಾರಲ್ಲ, ಮನುಷ್ಯರಿಗಿಂತ ಪ್ರಾಣಿಗಳೇ ಒಂದು ಕೈ ಮೇಲಂತ. ಹೌದು, ನಿಜ ಹೌದು. ಇವ್ರ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ನೋಡಿದ್ರಲ್ಲ, ರೂಪಾಸ್ ವರ್ಲ್ಡ್ ಕನ್ನಡ ವ್ಲಾಗ್ಸು. ಇವ್ರಿಗೆ ದಯವಿಟ್ಟು 171 ಸಬ್ಸ್ಕ್ರೈಬರ್ ಇದ್ದಾರೆ. 170 171 ಆಯಿತು. ಇವ್ರ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅವ್ರ ಕಡೆಯಿಂದನೂ ನಿಮ್ಗೆ ಖಂಡಿತ ಸಪೋರ್ಟ್ ಸಿಗುತ್ತೆ. ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ, ನಾವು ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಸಪೋರ್ಟ್ ಮಾಡ್ತಾರೆ. ನಾವು ಬೆಳಿಬೋದು, ಅವರು ಬೆಳಿಬೋದು. ಜೊತೆಗೆ ನಾನು ಬೆಳೆಸ್ತೀರಾ, ನಾನು ಬೆಳಿತೀನಿ, ನೀವು ಬೆಳಿತೀರಾ, ಅವರು ಬೆಳೀತಾರೆ, ಎಲ್ಲರೂ ಬೆಳಿಬೋದು. ಯೂಟ್ಯೂಬು ಯಾರ್ದು ಒಬ್ಬರದ್ದು ಸ್ವತ್ತು ಅಲ್ಲ. ಇವಾಗ ನಾನು ಹೇಳ್ತೀನಿ, ನಾನು 7 ತಿಂಗಳಿಂದ ಸತತವಾಗಿ ದುಡ್ಡು ತೊಗೊಂಡು ಬರ್ತಾ ಇದ್ದೀನಿ ಅಂತ ಅಂದರೆ ಯೂಟ್ಯೂಬಿಂದ ನಾನು ಉಸಿರಾಡ್ತಾ ಇದ್ದೀನಿ ಅಂತ. ಅದೇ ಥರ ಎಲ್ರಿಗೂ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಇವ್ರಿಗೆ ಖಂಡಿತ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.